ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಆಯೋಜನೆ ಮಾಡಿದ ಕಂದಾಯ ದಿನಾಚರಣೆ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರು ಆದ ಎನ್ಎಸ್ ಬೋಸರಾಜು ಹಾಗೂ ಶಾಸಕರಾದ ಹಂಪಯ್ಯ ನಾಯ್ಕ ಉದ್ಘಾಟನೆ ಮಾಡಿ ಮಾತನಾಡಿದರು. ಸಾರ್ವಜನಿಕರೊಂದಿಗೆ ಬೆರೆತು ಕೆಲಸ ಮಾಡುವ ಇಲಾಖೆ ಕಂದಾಯ ಇಲಾಖೆಯಾಗಿದ್ದು, ಎಷ್ಟೇ ಸಮಸ್ಯೆ ಇದ್ರೂ ನೌಕರು ತಮ್ಮ ಸೇವೆಯನ್ನು ಮಹತ್ವದಿಂದ ನೀಡಿ ನಿರ್ವಹಿಸಬೇಕು. ಸರ್ಕಾರ ಪ್ರತಿ ವಿದ್ಯಮಾನಕ್ಕೂ ಮಾತೃ ಇಲಾಖೆ ಆದ ಕಂದಾಯ ಇಲಾಖೆ ಕಡೆಗೆ ನೋಡುತ್ತೆ. ಅದಕ್ಕೆ ನಾವು ಮಾತೃ ಇದ್ದಂತೆ ಎನ್ನುತ್ತೇವೆ. ಅದಕ್ಕೆ ತಕ್ಕಂತೆ ತಾಲೂಕಿನಲ್ಲಿ ತ್ವರಿತಗತಿಯಲ್ಲಿ ಸಾರ್ವಜನಿಕರಿಗೆ ಸೇವೆಗಳನ್ನು ಕೊಡಬೇಕು. ಇದು ನಿಮ್ಮ ದೊಡ್ಡ ಜವಾಬ್ದಾರಿಯಾಗಿದೆ ಎಂದಿದ್ದಾರೆ. ದಿನಾಚರಣೆ ಸಂಬಂಧ ಸಾಕಷ್ಟು ವಿವರಣೆ ನೀಡಿದೆ. ಅದೇ ಪ್ರಕಾರ ಇವತ್ತು ಇಂದಿನ ಒಂದು ಕಂದಾಯ ಇದು ನೋಡಿದಾಗ ಇವತ್ತಿನ ಕಂದಾಯ ದಿನಾಚರಣೆಯ ಅಂಗವಾಗಿ ನಾವು ನೋಡಿದಾಗ ಅಜಗಜಾಂತರ ಹೊರಕಾಗಿದೆ. ಇಂದಿನ ಈ ಒಂದು ಕಂದಾಯ ಇಲಾಖೆಯಲ್ಲಿ ಇವತ್ತು ತಲಾಟಿಯವರು ಆರ್ಐಯವರು ಮಾಡಿದ್ದೇ ಒಂದು ಅಧಿಕಾರ ಅಂತಕ್ಕಂಥ ಒಂದು ರೀತಿಯಲ್ಲಿ ಇತ್ತು. ಇವತ್ತು ಅದು ಹೋಗ್ಬಿಟ್ಟದು. ಇವತ್ತು ಪ್ರತಿಯೊಂದು ಇವತ್ತೇನಪ್ಪ ಅಂದರೆ ಕಂಪ್ಯೂಟರ್ ಮುಖಾಂತರ ಆನ್ಲೈನ್ ಮುಖಾಂತರ ಇವತ್ತು ನಾವು ಯಾವುದೇ ನಮ್ಮ ಈ ಒಂದು ಅಧಿಕಾರದ ಒಂದು ಇದು ನೋಡಬೇಕಾದ್ರೆ ಒಂದು 5-10 ನಿಮಿಷಕ್ಕೆ ನಾವು ನೋಡ್ಕೋಬಹುದು. ಅಂಥ ಒಂದು ಕಾಲ ಇವತ್ತಿನ ದಿವಸ ಇವತ್ತು ನಿಮ್ಮ ಮುಂದೆ ಇದೆ ಅಂತಕ್ಕಂಥ ಮಾತು ತಮಗೂ ಗೊತ್ತು, ನಮಗೂ ಗೊತ್ತು. ಹೀಗಾಗಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಆರ್ಐ, ವಿಲೇಜ್ ಅಕೌಂಟೆಂಟರು, ಡೆಪ್ಟಿ ತಹಸೀಲ್ದಾರು ಯಾರು ಏನು ಮಾಡ್ತಕ್ಕಂಥ ಅರ್ಥಕ್ಷೇಪಣೆ ಇಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭಗಳಲ್ಲಿ ಬರ್ತೀನಿ. ಇಷ್ಟು ಮಾತು ಹೇಳ್ಬೋದು, ಇಲ್ಲಂತ ನಾನು ಹೇಳಕ್ಕಿಲ್ಲ. ಅವ್ರ ಕರ್ತವ್ಯ ಇಲ್ಲ, ಅವ್ರ ಕರ್ತವ್ಯ ಬಹಳ ಮುಖ್ಯ. ಎಲ್ಲ ವಿಲೇಜ್ ಅಕೌಂಟೆಂಟ್ರಿಂದ ಆ ಕಾರ್ಯಾಲಯದ ಒಂದು P1 ಹಿಡಿದು ತಹಸೀಲ್ದಾರ್ವರೆಗೂ ತಾವು ಒಮ್ಮತದಿಂದ ಸರಿಯಾಗಿದ್ದಾಗ ಮಾತ್ರ ಆ ತಾಲೂಕು ಕಚೇರಿಯಲ್ಲಿ ಯಾವುದೇ ಕೆಲಸ ಆಗೋದಕ್ಕೆ ವಿಳಂಬಕ್ಕೆ ಸಾಧ್ಯ ಆಗದಲ್ಲ ಅಂತಕ್ಕಂಥ ಮಾತುಗಳು ಹೇಳ್ತದೆ. ಇಲ್ಲಿವರೆಗೂ ಒಗ್ಗಟ್ಟಾಗಿ ಆ ಒಂದು ತಾಲೂಕು ಆಫೀಸಿನಲ್ಲಿ ಸಿಬ್ಬಂದಿ ಇರಲಂದ್ರೆ ಆ ಕೆಲಸ ನಾವು ಆನ್ಲೈನ್ ಆಗಲಿ ಕಂಪ್ಯೂಟರ್ ಮುಖಾಂತರ ಅದು ಹೊರಗೆ ಬರ್ತಕ್ಕಂಥದ್ದು ಆಗಲಿಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡ್ತದೆ. ಹೀಗಾಗಿ ಇಲ್ಲಿ ಏನಪ್ಪ ಅಂದರೆ ಇವತ್ತಿನ ದಿವಸದಲ್ಲಿ ಈ ಯುಗದಲ್ಲಿ ಇವತ್ತು ನಿಮ್ಮ ಎಲ್ಲರ ಒಗ್ಗಟ್ಟಿನೇ ಒಂದು ಇದು. ಒಗ್ಗಟ್ಟಿನಿಂದ ಎಲ್ಲಿ ಕೆಲಸ ಆಗ್ತದೋ ಅಲ್ಲಿ ಜನರ ಕೈಗೆ ಒಳ್ಳೆ ಕೆಲಸ ಕೈ ಸೇರ್ತದೆ. ಅಲ್ಲಿವರೆಗೂ ರೈತರಿಗೆ ಯಾವುದೇ ಒಳ್ಳೆ ಕೆಲಸ ಆಗಲಿಲ್ಲ ಅಂತಕ್ಕಂಥ ಮಾತುಗಳು ನಾವು ನಿಮ್ಮೆಲ್ಲ ತಿಳ್ಕೊಳ್ಬೇಕು. ಹಾಗಾಗಿ ಒಗ್ಗಟ್ಟು ಭಾಳ ಮುಖ್ಯ. ಇವತ್ತು P1 ತಾಲೂಕ್ ಪಂಚಾಯತಿ ಅಂತ ನಾವು ಕಡೆಗಣಿಸಲ್ಲ. ಆ P1 ನಮ್ಮಂಪಲ್ಲೇ ಅವನೊಬ್ಬ ಮನುಷ್ಯ, ಅವನು ನಮ್ಮಂಪಲ್ಲಿ ಒಬ್ಬ ನಾಗರಿಕ, ಅವನು ಕರ್ತವ್ಯ ನಿಷ್ಠೆಯಲ್ಲಿ ತೊಡಗತಕ್ಕ ಮಾರಾಟ ಮಾಡಿರ್ತಕ್ಕಂಥವ್ರು ಸಹಿತ ಇವತ್ತು ಟ್ರಾನ್ಸ್ಫರ್ ಆಗಿರೋದಿಲ್ಲ. ಯಾಕೆ ಕಾರಣ? ಯಾರು ಮಾಡ್ಬೇಕಾದ್ರೆ ರೆವಿನ್ಯೂ ಇಲಾಖೆಯವರು ಮಾಡ್ಬೇಕಲ್ಲ, ಯಾಕೆ ಮಾಡ್ತಾ ಇಲ್ಲ? ಸೊ ಇವೆಲ್ಲರೂ ನೀವು ಯಾವ ರೀತಿಯಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ತಾವು ಗಮನಿಸಿದಾಗ ಮಾತ್ರ ಇವನ್ನೆಲ್ಲ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಇಲಾಖೆಗೆ ನೌಕರಿ ಕೊಟ್ಟರು, ಮೀಟಿಂಗ್ ಆಗ್ಯದ, ತಹಸೀಲ್ದಾರ್ ಹೇಳಿದ್ರು, DC ಹೇಳಿದ್ರು, ನಡೀತಾ ಅಂತ ಹೇಳಿ ತಿಳ್ಕೊಂಡ್ರೆ ಕಷ್ಟ ಆಗ್ತದೆ. ಜನರ ಕಷ್ಟದಲ್ಲಿರ್ಬೇಕಾಗ್ತದೆ. ಅದನ್ನು ಸುಧಾರಿಸ್ಬೇಕಂತ ಉದ್ದೇಶದಿಂದ ಸರ್ಕಾರ ಇವತ್ತು ಈ ಆನ್ಲೈನು ಮತ್ತು ಈ ಖಾತೆ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲಿ ತಾವೆಲ್ಲ ಇಲಾಖೆಯವರು ತೊಡಗಿಸ್ಕೊಡ್ಬೇಕು. ಈಗಾಗಲೇ ತಹಸೀಲ್ದಾರ್ ಹೇಳಿದ್ರು, ಇಲ್ಲೇ 4-5 ಮಂದಿನೇ ಡಿಪ್ಯುಟೇಷನ್ ಮಾಡಿದ್ರು ಅಂತೇಳಿ ನಾಳೆ ಬೆಳಗ್ಗೆ DC ಅವರು ಬರ್ತಾ ಇದ್ದಾರೆ. ನಂತರ ನಾಳೆ ಅವ್ರ ಹತ್ರ ಮಾತಾಡಿದ್ದಾರೆ, ಸರಿಪಡಿಸ್ತಕ್ಕಂಥ ಒಂದು ಕೆಲಸ ಮಾಡಿ ನಿಮ್ಗೆ ಯಾವ ರೀತಿಯಾಗಿ ಇಲಾಖೆಯಿಂದ ಸರ್ಕಾರದಿಂದ ಸಪೋರ್ಟ್ ಬೇಕು ಅದನ್ನೆಲ್ಲ ನಾವು ಮದ್ದತು ಕೊಡ್ತೀವಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಜನರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳಿಗೆ ತಾವು ತಕ್ಷಣ ಸ್ಪಂದಿಸಬೇಕು. ಮತ್ತು ತಮಗೇನಿಗೆ ಲ್ಯಾಪ್ಟಾಪ್ಗಳನ್ನು ಯಾವ ರೀತಿಯಾಗಿ ತಮಗೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಒದಗಿಸ್ತಾ ಇದ್ದಾರೋ ಅದನ್ನು ಪರಿಪೂರ್ಣವಾಗಿ ತಾವು ಕೆಲಸ ಮಾಡಿ ಅದರ ಜೊತೆಯಲ್ಲಿ ಜನರಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಆದಷ್ಟು ತೀವ್ರದಲ್ಲಿ ತಾವು ನಿರ್ಮಾಣ ಮಾಡಬೇಕಂತ ಮಾತಿನ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ತಹಸೀಲ್ದಾರ್ ಹೇಳ್ತಾ ಇದ್ದಾರೆ 6ನೇ ಅಂತಸ್ತಿನಲ್ಲಿ ಇದ್ದೀವಿ ಅಂತೇಳಿ, ಹೌದಲ್ಲ? ಈಗ ಅದನ್ನು 1ನೇ ಸ್ಥಾನಕ್ಕೆ ಬರಲಿಕ್ಕೆ ನೀವೆಲ್ಲರೂ ಕೂಡಿದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಯಾರೋ ತಹಸೀಲ್ದಾರ್ಲಿಂದ ಗ್ರೇಟ್ ತಹಸೀಲ್ದಾರ್ಲಿಂದ ಸೀನಿಯರ್ ತಹಸೀಲ್ದಾರ್ಲಿಂದ ಆಗ್ಬಿಟ್ಟಂದ್ರೆ ಆಗೋದಿಲ್ಲ.
ನಾವೆಲ್ಲರೂ ಕೂಡಿ ಕೆಲಸ ಮಾಡಬೇಕು. ಸ್ಪಿರಿಟೆಡ್ ಆಗಿ ಕೆಲಸ ಮಾಡಿದಾಗ ತಮಗೆಲ್ಲರಿಗೂ ಗೌರವ ಸಿಗ್ತದೆ, ತಮ್ಮಿಂದ ಮಾನ್ಯ ತಾಲೂಕಿಗೆ ಗೌರವ ಸಿಗ್ತದೆ, ಅದರಿಂದ ಜನರಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಆಗ್ತದೆ. ಆ ದಿಶೆಯಲ್ಲಿ ಎಲ್ಲರೂ ಸಹಿತ ಪ್ರಾಮಾಣಿಕತೆಯಿಂದ ಮತ್ತು ಕಮಿಟ್ಮೆಂಟ್ನಿಂದ ತಾವು ಕೆಲಸ ಮಾಡಬೇಕು. ಆ ರೀತಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ನಿಮಗೆ ಮುಂದೆ ಉತ್ತಮವಾದಂಥ ಜೀವನ ಸಿಗ್ತದೆ. ಇವಾಗ ತಹಸೀಲ್ದಾರರನ್ನ ಭೀಮರಾಯವ್ರನ್ನ ನಾವು ಇಲ್ಲಿ ಹಾಕಂತ ಹೇಳಿಲ್ಲ, ನಾವು ಅವನ ಮಾತ್ರ ಅವ್ರು ಬಂದೇ ಇಲ್ಲ. ಅವ್ರು ಸಿರಿವಾರದಲ್ಲಿ ಕೆಲಸ ಮಾಡ್ತಿರಲ್ಲ, ಸಿರಿವಾರದವ್ರನ್ನ ಡಿ ಸಿ ಅವರು ರಾಯಚೂರಿಗೆ ಹಾಕ್ಸ್ಕೊಂಡಿದ್ರು, ಹೌದಾ? ರಾಯಚೂರಿಗೆ ಹೋದ್ರು. ಆದಮೇಲೆ ನನಗೆ ಒಂದು ದಿವಸ ಫೋನ್ ಮಾಡಿ ಹೇಳಿದೆ, ಸರ್ ಇವ್ರನ್ನ ಮಾನವಿಗೆ ಕಳಿಸ್ಬೇಕು, ಮಾನವಿಕ ಕೆಲಸಗಳು ಆಗ್ತಾ ಇಲ್ಲ ಅಂತೇಳಿ. ನಾನು MLA ಹತ್ರ ಮಾತಾಡಿದೆ, ಆಯಿತು ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಆ ರೀತಿ ಮಾಡೋಣ ಅಂತಂದ್ರು. ಅವ್ರು ಇಲ್ಲಿ ಬರಲಿ ಅಂತ ಹೇಳಿದ್ರು. ಯಾಕೆ ಈ ರೀತಿಯಾಗಿ ನೀವು ರೆಕಗ್ನೈಸೇಷನ್ ಆಗಬೇಕಮ್ಮ ಮಾತಕ್ಕಾಗಿ ಅದು ಉದಾಹರಣೆ ಆಗಿ ಹೇಳ್ತಾ ಇದ್ರಿ. ಇಂಥ ವಿಲೇಜ್ ಕೊಂಡ್ರು ಒಳ್ಳೆ ಕೆಲಸ ಮಾಡ್ತಾರೆ, ಇಂಥ ಸಿರಿಯಲ್ ಒಳ್ಳೆ ಕೆಲಸ ಮಾಡ್ತಾರೆ, ಜನರಿಗೆ ಸ್ಪಂದಿಸ್ತಾರೆ, ಕಾಮಗಾರಿಗಳು ತೀವ್ರಗತಿಯಲ್ಲಿ ಹಾಕ್ತವೆ. ಈ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ಮಾಡೋದು ಆಟೋಮೆಟಿಕಲಿ ನೀವು ರಿಕಗ್ನೈಸ್ ಆಗ್ತೀವಿ. ಅದನ್ನು ಬಿಟ್ಬಿಟ್ಟು ಜನನ ಕರ್ಕೊಂಡು ನಮ್ಮ ಟ್ರಾನ್ಸ್ಫರ್ಗೆ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಂತ ಪ್ರಯತ್ನ ಮಾಡಿದರೆ ಅದು ಸರಿಯಲ್ಲ. ಜನರೇ ಹೇಳ್ಬೇಕು, ಇವರು ಒಳ್ಳೆಯವರಿದ್ದಾರೆ, ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸಹಜವಾಗಿ ಸರ್ಕಾರ ಅದನ್ನು ಗುರುತಿಸಿದ್ರೆ ಮೇಲಿನ ಅಧಿಕಾರಿಗಳು ಸಹಿತ ಗುರುತಿಸಿದರೆ ನಿಮಗೆ ಬರುವಂಥ ಭವಿಷ್ಯದಲ್ಲಿ ನೀವು ಒಳ್ಳೆ ರೀತಿಯಾದಂಥ ಒಂದು ಅವಕಾಶಗಳು ಸಿಗ್ತವೆ. ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರು ಆದ ಲಕ್ಷ್ಮೀ ಡಿ ವೀರೇಶ್, ತಹಸೀಲ್ದಾರ್ ಭೀಮರಾಯ್ ರಾಯಚಂದ್ರ, ಗ್ರೇಡ್ 2 ತಹಸೀಲ್ದಾರ್ ಅಬ್ದುಲ್ ವಾಹಿದ್, ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಅಬ್ದುಲ್ ಗಫೂರ್ ಸಾಬ್, TAPMS ಅಧ್ಯಕ್ಷರು ಆದ ತಿಮ್ಮಾರೆಡ್ಡಿ ಭೋಗವತಿ, ಸೈಯದ್ ಖಾಲಿದ್ ಖಾದ್ರಿ, BK ಅಮರೇಶಪ್ಪ, ರಾಜೇಶ್ ಸುಭಾಷ್ ಚಂದ್ರ ನಾಯ್ಕ, ವೀರೇಶ್ ಡಿ, ಶೇಖ್ ಸತ್ತರ್ ಬಂಗ್ಲೆವಾಲೆ ಸೇರಿದಂತೆ ಸಿಬ್ಬಂದಿ ವರ್ಗದ ನೌಕರು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ.